1 ಕಪ್ ಅವಲಕ್ಕಿ ಹಾಗೆ 1 ಕಪ್ ಹಾಲಿನ ಪುಡಿ ಇದ್ದರೆ ಸಾಕು. ಇವತ್ತಿನ ವಿಡಿಯೋದಲ್ಲಿ ತುಂಬ ಟೇಸ್ಟಿಯಾಗಿರುವಂತಹ ಒಂದು ಸ್ವೀಟ್ ರೆಸಿಪಿನ ತೋರಿಸ್ಕೊಡ್ತಾ ಇದ್ದೀನಿ. ಕಾಜು ಕಟ್ಲಿ ಕೂಡ ಮರ್ತೋಗ್ಬಿಡ್ತೀರಾ. ಈ ಸ್ವೀಟ್ ಮುಂದೆ ನೀವು ಎಲ್ಲವನ್ನು ಮರೆಯೋದಂತೂ ಗ್ಯಾರಂಟಿ. ಅಷ್ಟು ಸಖತ್ತಾಗಿರುತ್ತೆ. ಹೊರಗಡೆಯಿಂದ ಕೊಂಡು ತರುವಂತಹ ಒಂದು ಸ್ವೀಟ್ ಏನಿದೆ, ದುಬಾರಿ ಸ್ವೀಟು, ಅದನ್ನು ನೀವು ಸಿಂಪಲ್ಲಾಗಿ ಮನೆಯಲ್ಲೇ ಮಾಡ್ಕೋಬೋದು. ಮೊದಲಿಗೆ ಒಂದು ಕಡಾಯಿನ ತೊಗೊತಾ ಇದ್ದೀನಿ. ಅದಕ್ಕೆ ಒಂದು 1/2 ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕ್ಕೊಂಡು ಇಲ್ಲಿ ಒಂದು ಬೌಲ್ ಆಗುವಷ್ಟು ಅವಲಕ್ಕಿನ ತೊಗೊಂಡಿದ್ದೀನಿ. ಆ ಅವಲಕ್ಕಿನ ಎಣ್ಣೆಯಲ್ಲೇ ಹುರ್ಕೋಬೇಕಾಗುತ್ತೆ. ನೋಡಿ, ಅವಲಕ್ಕಿ ಏನಿದೆ ಕ್ರಿಸ್ಪಿ ಆಗಬೇಕು. ಸೊ ಅಲ್ಲಿವರೆಗೂ ನಾರ್ಮಲಾಗಿ ಹುರ್ಕೋಬೇಕಾಗುತ್ತೆ. ಸೊ ಲೋ ಫ್ಲೇಮ್ ಇಟ್ಕೊಂಡು ಚೆನ್ನಾಗಿ ಕ್ರಿಸ್ಪಿ ಆಗೋವರೆಗೂ ಹುರ್ಕೊಳ್ಳಿ. ನಾವು ಯೂಸ್ ಮಾಡುವಂಥ ದಿನನಿತ್ಯದಲ್ಲಿ ಯೂಸ್ ಮಾಡುವಂಥ ಅವಲಕ್ಕಿ ಏನಿದೆ ಅದನ್ನೇ ತೊಗೋಬೇಕಾಗುತ್ತೆ. ಈಗ ಅವಲಕ್ಕಿ ಹುರಿದಿದ್ದಾಯಿತು. ಈಗ ಸೈಡಿಗೆ ಇಟ್ಕೊಳ್ಳೋಣ. ನೆಕ್ಸ್ಟ್ ನಾನು ಇಲ್ಲಿ ಇನ್ನೊಂದು ಕಡಾಯಿನ ತೊಗೊಂಡಿದ್ದೀನಿ. ಇದು ನಾನ್ ಸ್ಟಿಕ್ ಕಡಾಯಿ. ಸೊ ನಾನ್ ಸ್ಟಿಕ್ ಕಡಾಯಿದಲ್ಲಿ ಮಾಡೋದ್ರಿಂದ ಕೆಳಗಡೆ ತಳ ಹತ್ತೋದಿಲ್ಲ. ನೆಕ್ಸ್ಟ್ ಬಂದುಬಿಟ್ಟು ಅದೇ ಬೌಲಿಂದ 1 ಬೌಲ್ ಆಗುವಷ್ಟು ಹಾಲನ್ನು ತೊಗೊತಾ ಇದ್ದೀನಿ. ಹಾಗೆ 1 ಬೌಲ್ ಆಗುವಷ್ಟು ಹಾಲಿನ ಪುಡಿನ ತೊಗೊತಾ ಇದ್ದೀನಿ. ಈಗ ಹಾಲು ಮತ್ತು ಹಾಲಿನ ಪುಡಿನ ಕರೆಕ್ಟಾಗಿ ಮಿಕ್ಸ್ ಮಾಡ್ಕೋಬೇಕು. ಗಂಟಾದರೂ ಪರವಾಗಿಲ್ಲ, ಇದು ಗಂಟೇನಿದೆ ಒಡೆಯುತ್ತೆ. ಸೊ ಹಾಗಾಗಿ ಫಸ್ಟ್ ಜಲ್ದಿ ಕರಗಿಸ್ತಾ ಹೋಗಿ ಹಾಲಿನ ಪುಡಿ ಏನಿದೆ ಮಿಕ್ಸ್ ಆಗಬೇಕು. ಸೊ ಮಿಕ್ಸ್ ಆಗೋರಿಗೆ ಏನಿದೆ ಕೈ ಬಿಡದೆ ತಿರ್ಸ್ತಾ ಇರಿ, ಇಲ್ಲ ಅಂತಂದ್ರೆ ಗಂಟು ಜಾಸ್ತಿ ಆಗೋಕೆ ಬಿಡಕ್ಕೆ ಹೋಗಬೇಡಿ, ಸ್ಮೂತ್ ಆಗುತ್ತೆ. ನೋಡಿ, ಇವಾಗ ಒಂದು ಮಿಲ್ಕ್ ಯಾವ ರೀತಿ ಅಂದರೆ ಟೇಸ್ಟ್ ಬರುತ್ತೆ ನೋಡಿ, ಥಿಕ್ನೆಸ್ ಬರುತ್ತಲ್ವ, ಸೊ ಆ ಥರ ಬರ್ತಾ ಇದೆ. ಇಷ್ಟು ಬಂದಾಗ ಫ್ಲೇಮ್ನ ಫುಲ್ ಕಮ್ಮಿ ಮಾಡ್ಕೋಬೇಕು. ಕಮ್ಮಿ ಮಾಡಿಕೊಂಡು ಸಣ್ಣ ಉರಿದಲ್ಲಿ ಇದನ್ನು ಕುದಿಸ್ಕೋಬೇಕಾಗುತ್ತೆ. ಅಲ್ಲಿವರೆಗೂ ನೋಡಿ ಅವಲಕ್ಕಿ ಈಗ ಕ್ರಿಸ್ಪಿ ಆಗಿದ್ದಾವೆ, ಹಾಗೆ ಆರಿದ್ದಾವೆ. ಸೊ ಇದನ್ನು ಮಿಕ್ಸಿ ಜಾರಿಗೆ ಹಾಕೊಳ್ಳೋಣ. ಮಿಕ್ಸಿ ಜಾರಿಗೆ ಹಾಕೋಬೇಕಾದ್ರೆ ಅವಲಕ್ಕಿ ಜೊತೆಗೆ ಒಂದು ಅರ್ಧ ಕಪ್ ಆಗುವಷ್ಟು ಸಕ್ಕರೆ ಕೂಡ ಬಳಸ್ತಾ ಇದ್ದೀನಿ. ಸಕ್ಕರೆ ಮತ್ತು ಅವಲಕ್ಕಿ ಎರಡನ್ನೂ ಕೂಡ ತರಿಯಾಗಿ ರುಬ್ಕೊಂಡ್ಬಂದಿದ್ದಾಯಿತು. ಜಾಸ್ತಿ ಸ್ಮೂತ್ ಏನು ಬೇಕಾಗೋದಿಲ್ಲ. ಇದನ್ನು ನೀವು ಒಂದ್ಸತಿ ಶೋಧಿಸ್ಕೊಂಡು ಕೂಡ ಹಾಕ್ಕೋಬೋದು. ಇಲ್ಲ ಫಿಲ್ಟರ್ ಮಾಡೋದೇನು ಬೇಡ, ನಾವು ಸಾಣಿಗೆ ಸಾಸೋದೇನು ಬೇಡ ಅನ್ನೋ ಹಾಗಿದ್ರೆ ಹಾಗೆ ಕೂಡ ಹಾಕ್ಕೋಬೋದು. ನಾನಿಲ್ಲಿ ಹಾಗೆ ಹಾಕ್ಕೊಂಡಿರೋದು ಟೇಸ್ಟ್ ಚೆನ್ನಾಗಿರುತ್ತೆ. ಹಾಗೆ ಒಂದೊಂದು ಬೈಟ್ನಲ್ಲಿ ಕೂಡ ಸ್ವಲ್ಪ ತಿಕ್ಕಾಗಿರುವಂಥ ಪೋಹ ಸಿಗ್ತಾ ಇದ್ದರೆ ಚೆನ್ನಾಗಿ ಅನಿಸುತ್ತೆ. ಸೊ ಹಾಗಾಗಿ ನೆಕ್ಸ್ಟ್ ನೋಡಿ, ರೆಡಿಯಾಗಿರುವಂಥ ಈ ಹಾಲು ಮತ್ತು ಹಾಲಿನ ಪುಡಿ ಏನಿದೆ ನೋಡಿ, ಈಗ ಸಣ್ಣ ಫ್ಲೇಮ್ನಲ್ಲಿ ಇಟ್ಕೊಂಡು ಹುರ್ಕೊತಾ ಇದ್ವಲ್ವ, ಇದು ರೆಡಿಯಾಗಿದೆ. ಈಗ ಇದಕ್ಕೆ ಸ್ವಲ್ಪ ಅವಲಕ್ಕಿ, ನಾವು ಏನು ಮಿಕ್ಸಿಗೆ ಹಾಕೊಂಡು ಬಂದಿರುವಂಥ ಅವಲಕ್ಕಿ ಏನಿದೆ ಅದನ್ನು ಹಾಕೋಬೇಕಾಗುತ್ತೆ. ಈಗ ಬಿಡದೆ ಕೈ ಏನು ಬಿಡಲಾರ್ದೇ ಕರೆಕ್ಟಾಗಿ ತಿರ್ಸ್ತಾ ಹೋಗಬೇಕು. ಇಲ್ಲ ಅಂತಂದರೆ ಗಂಟು ಆಗೋ ಚಾನ್ಸಸ್ ಭಾಳ ಇರುತ್ತೆ. ಸೊ ಗಂಟು ಆಗಬಾರ್ದು ಅನ್ನೋ ಹಾಗಿದ್ರೆ ನೀವು ಇದನ್ನು ಕಂಟಿನ್ಯೂ ಕೈ ಆಡಿಸ್ತಾನೆ ಇರಬೇಕು. ಈಗ ಕರೆಕ್ಟಾಗಿ ಅಂಟ್ಕೊಂಡಿದೆ. ಸೊ ಈ ರೀತಿ ಆದಾಗ ನಾವೇನು ಮಾಡಬೇಕಪ್ಪ ಅಂದರೆ ಲೋ ಫ್ಲೇಮೇ ಇಟ್ಕೊಂಡು ಮತ್ತೆ ಇನ್ನೊಂದು 2 ನಿಮಿಷಗಳ ಕಾಲ ಕೈ ಆಡಿಸ್ಕೊತಾ ಇರಬೇಕು. ಈಗ ಕರೆಕ್ಟಾಗಿ ನೋಡಿ, ಈ ಒಂದು ಪ್ಯಾನಿಗೆ ಏನಿದೆ ಅದು ಬಿಟ್ಕೊತಾ ಹೋಗ್ತಾಯಿದೆ. ತಳ ಏನಿದೆ ನೋಡಿ, ಅಂಟ್ತಾ ಇಲ್ಲ, ಏನೂ ಇಲ್ಲ. ಸೊ ಈ ರೀತಿ ಇಷ್ಟು ಟೆಕ್ಸ್ಚರ್ ಬಂತಂದರೆ ಸಾಕು ನಮಗೆ. ಒಂದು 2 ನಿಮಿಷಗಳ ಕಾಲ ಇದನ್ನು ಬಂದ್ ಮಾಡ್ಕೊಂಡ್ಬಿಟ್ಟು ನೆಕ್ಸ್ಟ್ ಒಂದು ಪ್ಲೇಟ್ನ ತೊಗೊಳ್ಳಿ. ಒಂದು ಪ್ಲೇಟಿಗೆ ಸ್ವಲ್ಪ ತುಪ್ಪನ ಸವರ್ಬಿಟ್ಟು ಈ ರೀತಿ ಹಾಕ್ಕೊಳ್ಳಿ. ಬಿಸಿ ಇದ್ದಾಗೆ ನೀವು ಇದನ್ನು ಕರೆಕ್ಟಾಗಿ ಬಾಕ್ಸ್ ಶೇಪ್ನಲ್ಲಿ ಮಾಡ್ಕೋಬೋದು. ನಿಮಗೆ ಯಾವ ಶೇಪ್ ಬೇಕೋ ಆ ಶೇಪ್ನಲ್ಲಿ ಮಾಡ್ಕೋಬೋದು. ನೀವು ರೌಂಡ್ ಶೇಪ್ ಇದ್ದರೆ ರೌಂಡ್ ಶೇಪ್ ಮಾಡ್ಕೋಬೋದು, ಬಾಕ್ಸ್ ಅಥವಾ ಟ್ರಯಾಂಗಲ್ಲು, ನಿಮಗೆ ಯಾವ ಶೇಪ್ ಅನಿಸುತ್ತೋ ಆ ಶೇಪ್ನಲ್ಲಿ ನೀವು ಇದನ್ನು ಕಟ್ ಮಾಡ್ಕೋಬೋದು. ನಾ ಇಲ್ಲಿ ಕಾಜು ಕಟ್ಲಿ ಯಾವ ರೀತಿ ಕಟ್ ಮಾಡ್ತಾರೆ ನೋಡಿ, ಡೈಮಂಡ್ ಶೇಪ್ನಲ್ಲಿ. ಸೊ ಆ ರೀತಿಯೇ ಕಟ್ ಮಾಡ್ಕೊತಾ ಇರೋದು ತುಂಬ ಈಸಿಯಾಗುತ್ತೆ. ನಾನಿಲ್ಲಿ ಫಸ್ಟ್ ರೌಂಡ್ ಮಾಡ್ಕೊತಾ ಇದ್ದೀನಿ. ಇದನ್ನು ಒಂದು ಫ್ರೀಜರ್ನಲ್ಲಿ ಒಂದು 5 ಮಿನಿಟ್ಸ್ ಇಡಬೇಕಾಗುತ್ತೆ. ಸೊ ಇದು ಸ್ಮೂತ್ ಇರೋದ್ರಿಂದ ಸ್ವಲ್ಪ ಗಟ್ಟಿಯಾಗಬೇಕು. ಗಟ್ಟಿ ಆಗೋದಕ್ಕೋಸ್ಕರ ಒಂದು 5 ನಿಮಿಷಗಳ ಕಾಲ ಫ್ರಿಜ್ನಲ್ಲಿ ಇಟ್ಟರೆ ಸಾಕು. ಈಗ ನೋಡಿ, ಕಟ್ ಮಾಡಿ ತೋರಿಸ್ತಾ ಇದ್ದೀನಿ. ಎಷ್ಟು ಸಖತ್ತಾಗಿ ಬಂದಿರುತ್ತೆ ಅಂತಂದರೆ, ನೀವು ಹೊರಗಡೆಯಿಂದ ಬೇಕರಿಯಲ್ಲಿ ತರುವಂಥ ಕಾಜು ಕಟ್ಲಿ ಏನಿದೆ ನೋಡಿ, ಅದಕ್ಕಿಂತ ಟೇಸ್ಟ್ ಇರುತ್ತೆ. ತುಂಬ ಕಡಿಮೆ ಸಮಯದಲ್ಲಿ ತುಂಬ ಕಡಿಮೆ ಇಂಗ್ರೀಡಿಯೆಂಟಿಂದ ಹೆಚ್ಚು ಅಮೌಂಟ್ ಇರಲಾರ್ದೇ ಮಾಡ್ಕೋಬೋದು. ಈ ಒಂದು ರೆಸಿಪಿನ ನೀವು ಕೂಡ ಟ್ರೈ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ. ಹಾಗೆ ಈ ವಿಡಿಯೋ ನೋಡಿ ಯಾರೆಲ್ಲ ಮಾಡಿದಿರೋ ನನಗೆ ಕಮೆಂಟ್ ಮೂಲಕ ತಿಳಿಸೋದನ್ನು ಕೂಡ ಮರಿಬೇಡಿ. ಸಖತ್ತಾಗಿ ಬಂದಿದೆ ಸ್ನೇಹಿತರೆ. ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿದೆ. ಹೊರಗಡೆಯಿಂದ ತರುವಂಥ ಬೇಕರಿ ಸ್ಟೈಲಲ್ಲಿ ಇರುವಂತಹ ಕಾಜು ಕಟ್ಲಿ ಕೂಡ ನೀವು ಮರ್ತೋಗ್ಬಿಡ್ತೀರಾ. ಮನೆಯಲ್ಲೇ ಹಬ್ಬಕ್ಕೆ ಏನಾದರೂ ಬೇಕು, ಸ್ಪೆಷಲಾಗಿ ಏನಾದರೂ ಮಾಡಬೇಕು ಅನ್ನೋಗಿದ್ರೆ ಈ ರೀತಿ ಮಾಡ್ಕೊಳ್ಳಿ. ಇನ್ನೇನು ಹಬ್ಬಗಳ ಸೀಸನ್ ಸ್ಟಾರ್ಟು. ಸೊ ಹಬ್ಬದಲ್ಲಿ ಏನಾದರೂ ವೆರೈಟಿಯಾಗಿ ತಿನ್ನಬೇಕು ಅಂದರೆ ಈ ರೀತಿ ಮಾಡ್ಕೊಳ್ಳಿ. ಈ ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು.